ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಪ್ರಜ್ವಲ್ ರೇವಣ್ಣ ಕೇಸ್ನ ಮತ್ತಷ್ಟು ಮಹತ್ವದ ವಿಚಾರಗಳು ಈಗ ತೆರೆದುಕೊಳ್ತಿರೋದು ಈ ಕೇಸ್ಗೆ ಸಂಬಂಧಪಟ್ಟಂತೆ. ಪೆನ್ ಡ್ರೈವ್ ವಿಡಿಯೋ ಲೀಕ್ ಆಗಿದ್ದಾಗಿದೆ. ಆ ಕೇಸ್ನ ಆರೋಪಿ ತಲೆಮರೆಸ್ಕೊಂಡು ವಿದೇಶಕ್ಕೆ ಪರಾರಿಯಾಗಿದ್ದಾಗಿದೆ. ಅರೆಸ್ಟ್ ಆಗಬಹುದು ಯಾವುದೇ ಸಂದರ್ಭದಲ್ಲಿ. ಈ ಹೊತ್ತಲ್ಲಿ ಹೊಸದೊಂದು ತಿರುವು. ಏನು ಹಾಗಾದ್ರೆ ಅದು? ಪ್ರಭಾವಿ ಮಿನಿಸ್ಟರ್ ಆಪ್ತನೊಬ್ಬನ ಬಿಗ್ ಲಿಂಕ್ ಇದೆಯಾ ಇಲ್ಲಿ? ಹಾಗೆ ಮೊದಲು ಈ ವಿಡಿಯೋ ಹೋಗಿದ್ದು ಕಾಂಗ್ರೆಸ್ ನಾಯಕನ ಆಪ್ತನ ಮೊಬೈಲ್ಗೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ಈಗ ಪ್ಯೂರ್ಲಿ ಚುನಾವಣೆಯನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ರಾಜಕೀಯಕ್ಕಾಗಿ ಬಹಳ ದೊಡ್ಡ ಪ್ಲಾನ್ ನಡೀತಾ ಅನ್ನೋದು ಒಂದು ಆಯಾಮ. ಇದೇ ಕೇಸಲ್ಲ, ಇದು ಒಂದು ದೊಡ್ಡ ಕೇಸು. ಹಾಗೆ ದೌರ್ಜನ್ಯ ಎಸಗಿರೋದು ಕೂಡ ಒಂದು ದೊಡ್ಡ ಕೇಸು. 376 ಅತ್ಯಾಚಾರದ ಕೇಸೇ ಆಗಿದೆ. ಸೊ ಈ ಎರಡೂ ದೊಡ್ಡ ವಿಚಾರಗಳ ಬಗ್ಗೆ ಈಗ ತನಿಖೆ ಆಗ್ತಾ ಇದೆ. ಬಟ್ ವಿಡಿಯೋ ಲೀಕ್ಗೆ ಸಂಬಂಧಪಟ್ಟಂತೆ ಇನ್ನೂ ಸೆಕ್ಷನ್ಗಳು ಬಿದ್ದಿಲ್ಲ. ಈಗ ಒಂದು ಮಾಹಿತಿ ಪ್ರಕಾರ ಸಾವಿರ ಗಟ್ಟಲೆ ವಿಡಿಯೋಗಳಿವೆ. ಅದರಲ್ಲಿ ಎಷ್ಟೋ ಜನ ಹೆಣ್ಣು ಮಕ್ಕಳ ಮುಖ ಬ್ಲರ್ ಮಾಡದೆ ಹರಿಬಿಡಲಾಗಿದೆ. ಅವರು ಒಪ್ಪಿಗೆಯ ಮೇರೆಗೆ ಹೋಗಿದ್ರೋ ಇಲ್ಲ ಅತ್ಯಾಚಾರ ನಡೆದಿದೆಯೋ ಯಾವುದೇ ಇರಲಿ, ಯಾರ ಮಾನವನ್ನು ಹೊರಗಡೆ ಹಾಕೋದಿಕ್ಕೆ ಅಧಿಕಾರ ಇರೋದಿಲ್ಲ. ಅದು ಕಾನೂನು ಪ್ರಕಾರ ಅಕ್ರಮ ಆಗತ್ತೆ, ತಪ್ಪಾಗತ್ತೆ, ಶಿಕ್ಷಾರ್ಹವಾಗತ್ತೆ. ಸೆಕ್ಷನ್ಗಳಿವೆ. IT ಕಾನೂನಿನಡಿಯಲ್ಲಿ ನೋಡೋದಿಕ್ಕೆ ಹೋದರೆ ನಾವು, ಮತ್ತು ಡಿಜಿಟಲ್ ಅಕ್ರಮ ಅಂತ ಬರುತ್ತಲ್ಲ, ಸೈಬರ್ ಕ್ರೈಮ್ ಅಂತ ಬರುತ್ತಲ್ಲ, ಇದೆಲ್ಲದರ ಅಡಿಯಲ್ಲಿ ನೋಡೋದಿಕ್ಕೆ ಹೋದರೆ ಅಶ್ಲೀಲ ವಿಡಿಯೋಗಳನ್ನು ಹರಿಬಿಡೋದು, ಯಾರದೋ ಒಬ್ಬರು ಮಾನಹಾನಿ ಇಂಟರ್ನೆಟ್ಟಲ್ಲಿ ಮಾಡೋದು, ವಿಡಿಯೋಗಳನ್ನು ಶೇರ್ ಮಾಡೋದು, ಇಂಥದ್ದೆಲ್ಲ ಅಕ್ರಮ ಆಗತ್ತೆ. ಈ ಸೆಕ್ಷನ್ಗಳು ಯಾವಾಗ ಬೀಳ್ತವೆ? ಈಗ ಒಂದು ಮೂಲಗಳ ಮಾಹಿತಿಯ ಪ್ರಕಾರ ಕಾರ್ತಿಕ್ ಮೊಬೈಲಿಂದಾನೇ ಮೊದಲು ಔಟ್ ಆಗಿದ್ದು. ಪ್ರಜ್ವಲ್ ರೇವಣ್ಣ ಮೊಬೈಲಿಂದ ವಿಡಿಯೋ ಕಳಿಸ್ಕೊಂಡಿದ್ದು, ಐಫೋನ್ ತಗೊಂಡು, ಮತ್ತು ಡ್ರೈವರ್ ಕಾರ್ತಿಕ್ ಮೊಬೈಲಿಂದ ಮೊದಲು ಈ ವಿಡಿಯೋ ಹೋಗಿದ್ದು ಎಲ್ಲಿಗೆ ಅನ್ನೋದಕ್ಕೆ ಒಂದು ಉತ್ತರ ಹರಿದಾಡ್ತಾ ಇದೆ. ಇನ್ನೊಂದು ಖಚಿತವಾಗಬೇಕು. ಬಟ್ ಮಾಧ್ಯಮಗಳಲ್ಲೂ ವರದಿ ಆಗ್ತಿದೆ. ಸ್ಕ್ರೀನ್ಶಾಟ್ ವಿತ್ ನಂಬರ್, ವಾಟ್ಸ್ಆ್ಯಪ್ ಮೂಲಕ ವಿಡಿಯೋವನ್ನ ಶೇರ್ ಮಾಡಿದ್ದು ಯಾರಿಗೆ ಅನ್ನೋದ್ರ ಬಗ್ಗೆ ಒಂದು ಸ್ಕ್ರೀನ್ಶಾಟ್ ಈಗ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇರೋದು. ಅದು ಬೇರೆ ಯಾರೂ ಅಲ್ಲ, ಹಾಸನ ಕಾಂಗ್ರೆಸ್ ಲೋಕಸಭಾ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಆಪ್ತ ಅಂತ ಆರೋಪ ಕೇಳಿ ಬರ್ತಿರೋದು. ಅದು ಖಚಿತವಾಗಬೇಕು. ದೇವರಾಜೇಗೌಡರು ಕೂಡ ಇದು ಕಾರ್ತಿಕ್ನ ಕೈವಾಡ ಅನ್ನೋದ್ರಲ್ಲಿ ಡೌಟೇ ಇಲ್ಲ, ಮತ್ತು ಶ್ರೇಯಸ್ ಪಟೇಲ್ ವಿರುದ್ಧವೂ ಆರೋಪ ಮಾಡಿದ್ರು, ಈ ರೀತಿ ಆರೋಪ ಮಾಡಿದ್ರು. ಈಗ ಆ ಸ್ಕ್ರೀನ್ಶಾಟ್ ನಂಬರ್ ಏನು ಓಡಾಡ್ತಿದೆಯಲ್ಲ, ಅದು ಶ್ರೇಯಸ್ ಪಟೇಲ್ ಆಪ್ತರದ್ದು ಅಂತ ಹೇಳಲಾಗ್ತಿರೋದು. ಇದು ಒಂದು ಬಿಗ್ ಲಿಂಕ್ ಕೇಸ್ನಲ್ಲಿ. ಯಾಕಂದ್ರೆ ಎಲೆಕ್ಷನ್ಗೆ 4-5 ದಿನ ಇದ್ದಾಗ ರಿಲೀಸ್ ಆಗತ್ತೆ. ಈಗ ಸುಮಾರು ಜನ ಈ ಕೇಸಲ್ಲಿ ಪ್ರಶ್ನೆ ಮಾಡ್ತಿರೋದೇನು ಅಂತ ಕೇಳಿದ್ರೆ, ತಪ್ಪು ಮಾಡಿದ್ದೇ ಹೌದು ಅಂದಮೇಲೆ ಅದನ್ನು ಲೀಕ್ ಮಾಡಿದವ್ರ ಕಡೆಗೆ ಬೆರಳು ತೋರಿಸ್ತಿರೋದು ಯಾಕೆ ಅಂತ. ತಪ್ಪು ಮಾಡಿದ್ದು ಈ ಕೇಸು ತುಂಬಾ ಗಂಭೀರ, ಅತ್ಯಾಚಾರ ತನಕ ಈಗ ಸೆಕ್ಷನ್ ಬಿದ್ದಾಗಿದೆ. ಅದು ಒಂದು ದೊಡ್ಡ ಕೇಸ್ ಆಯ್ತು. ಆದರೆ ನಾನು ಆಲ್ರೆಡಿ ಹೇಳಿದೆ, ರಿಪೀಟ್ ಮಾಡ್ತಿದ್ದೀನಿ, ಯಾಕೆ ಲೀಕ್ ಮಾಡಿದ್ದು ಕೂಡ ಒಂದು ದೊಡ್ಡ ಅಪರಾಧ ಆಗತ್ತೆ ಅಂದರೆ, ನೂರಾರು ಹೆಣ್ಣು ಮಕ್ಕಳ ಮಾನಹಾನಿ ಮಾಡೋದಕ್ಕೆ ಯಾರಿಗೂ ಹಕ್ಕಿಲ್ಲ. ವಯಸ್ಕರು, ಮಧ್ಯ ವಯಸ್ಕರು, ಹುಡುಗಿಯರು, ಯಾರೇ ಆಗಿರಲಿ, ಅವರು ಒಪ್ಪಿಗೆ ಮೇಲೆ ಬಂದಿದ್ರು ಅವರ ಮಾನಹಾನಿ ಮಾಡೋದಕ್ಕೆ ಯಾರಿಗೂ ಅಧಿಕಾರ ಇಲ್ಲ. ಆ ಅಪರಾಧ ಸೆಕ್ಷನ್ಗಳು ಇನ್ನೂ ಬಿದ್ದಿಲ್ಲ. ಯಾವಾಗ ಬೀಳುತ್ತೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಪ್ರಶ್ನೆಗಳಿವೆ. ಸೊ SIT ಆ ನಿಟ್ಟಿನಲ್ಲೂ ತನಿಖೆಯನ್ನು ಮಾಡ್ತಾ ಇರಬಹುದು ಈಗ. ಸೊ ಇದು ಒಂದು ಕೈ ನಾಯಕರಿಗೆ ಲಿಂಕ್ ಇದೆ ಅಂತ ಕುಮಾರಸ್ವಾಮಿ ಅವರು ಆರೋಪ ಮಾಡ್ತಿದ್ದಾರೆ. DK ಶಿವಕುಮಾರ್, DK ಬ್ರದರ್ಸ್ ವಿರುದ್ಧ ನೇರ ಗುಡುಕ್ತಿದ್ದಾರೆ. 420 ಬ್ರದರ್ಸ್ ಅಂತೆಲ್ಲ ಅವರು ಕೆಸರು ಚಾಟ್ ನಡೆಸ್ತಿದ್ದಾರೆ. ಇಬ್ಬರ ವಾಕ್ಸಮರ ನೋಡ್ತಾ ಇದ್ದೀವಿ. ಈ ಹೊತ್ತಲ್ಲಿ ಇಂಥದ್ದೊಂದು ಲಿಂಕ್ ಓಪನ್ ಆಗ್ತಿದೆ. ಅದರ ಸತ್ಯಾಸತ್ಯತೆಯನ್ನು ತನಿಖಾ ತಂಡ ತಿಳಿಸ್ಬೇಕು. ಇದು ಆರೋಪ. ಮತ್ತೊಂದು ಕಡೆಗೆ ಪ್ರಭಾವಿ ಮಿನಿಸ್ಟರ್ ಜಮೀರ್ ಅಹಮದ್ ಖಾನ್ ಅವರ ಆಪ್ತ ಅಂತ ಹೇಳಲಾಗ್ತಿರುವ ನವೀನ್ ಗೌಡ ಅವ್ರ ಆಪ್ತ ಅಂದ್ರೆ ಮಾತ್ರ ಮಿನಿಸ್ಟರ್ಗೇನು ಕಳಂಕ ಅಂತ ಅಲ್ಲ. ಎಷ್ಟೋ ಜನರ ಆಪ್ತರು ತಪ್ಪು ಮಾಡಿಬಿಟ್ರೆ ಮಿನಿಸ್ಟರ್ ಅದ್ರ ಜವಾಬ್ದಾರಿ ಹೊರಲೇಬೇಕು ಅಂತಿಲ್ಲ. ಎಲ್ಲ ಸಂದರ್ಭದಲ್ಲಿ ಕೆಲವೊಂದು ಸಲ ಆಗತ್ತೆ, ಹೇಳಕ್ಕಾಗಲ್ಲ. ಒಟ್ನಲ್ಲಿ ಜಮೀರ್ ಅಹಮದ್ ಖಾನ್ ಅವರ ಆಪ್ತ ಅಂತ ಹೇಳಲಾಗ್ತಿದೆ ಈ ನವೀನ್ ಗೌಡನಿಗೆ ಮೊದಲೇ ಸುಳಿವು ಸಿಕ್ಕಿತ್ತು ಅನ್ನೋದನ್ನ ಆತನೇ ಹೇಳಿಕೊಂಡಿದ್ದು ಈಗ ಕ್ಲಿಯರ್ ಆಗಿ ಗೊತ್ತಾಗ್ತಿದೆ. ಪೋಸ್ಟ್ ಮೂಲಕ ಪ್ರಜ್ವಲ್ ವಿಡಿಯೋ ರಿಲೀಸ್ಗೆ ಕ್ಷಣಗಣನೆ ಅಂತ ಬೆಳಗ್ಗೆ 21ನೇ ತಾರೀಕು ಹಾಕ್ಕೊಂಡಿರೋದು. ಅದಾದ ಮೇಲೆ ವಿಡಿಯೋ ರಿಲೀಸ್ ಆಗುತ್ತೆ. ಅದಾದ್ಮೇಲೆ ಸ್ವಲ್ಪ ಹೊತ್ತಲ್ಲೇ ಆತನ ಪೋಸ್ಟ್ ಡಿಲೀಟ್ ಆಗುತ್ತೆ. ಬಟ್ ಕೇಸು ಆಯಿತು ಆತನ ಮೇಲೆ. SIT ಈಗ ವಿಚಾರಣೆಗೂ ಕೂಡ ನೋಟಿಸ್ ಕೊಟ್ಟಿದೆ ಈ ಎಲ್ಲ ವ್ಯಕ್ತಿಗಳಿಗೆ. ಕಾರ್ತಿಕ್ ಪರಾರಿಯಾಗಿರೋ ಬಗ್ಗೆ ಆರೋಪ ಕೇಳಿ ಬರ್ತಿದೆ. ನೋಡ್ಬೇಕು ಏನಾಗಿದೆ, ಮಲೇಷಿಯಾಗ ಮತ್ತೊಂದು ಕಡೆಗ ಎಲ್ಲಿಗೆ ಹೋಗಿದ್ದಾರೆ ಅನ್ನೋದ್ರ ಬಗ್ಗೆ.
ಸೊ ಇವ್ರಿಗೆಲ್ಲ ಮೊದಲೇ ವಿಡಿಯೋ ಲೀಕ್ ಆಗೋದು ಗೊತ್ತಾಗಿದ್ದು ಹೇಗೆ, ವಿಡಿಯೋ ಇದ್ದಿದ್ದು ಗೊತ್ತಿತ್ತ? ಕಾಂಗ್ರೆಸ್ನ ಕೆಲವು ನಾಯಕರಿಗೂ ಈ ವ್ಯಕ್ತಿಗಳು ಯಾರ್ಯಾರಿದ್ದಾರಲ್ಲ ಅವ್ರಿಗೂ ವೈಯಕ್ತಿಕವಾಗಿ ಸಂಬಂಧ ಕಂಡು ಬರ್ತಿದೆ. ಅಂದರೆ ಅವರ ಆಪ್ತರು, ಅವರ ಜೊತೆ ಕೆಲಸ ಮಾಡೋರು, ಏನಾದರೂ ಒಂದು. ಬಟ್ ಈ ಕೇಸ್ನಲ್ಲಿ ಸಂಬಂಧ ಇದೆಯಾ ಇಲ್ವಾ ನಾವು ಹೇಳೋದಕ್ಕಾಗಲ್ವಲ್ಲ, ಅದು ತನಿಖಾ ತಂಡಕ್ಕೆ ಬಿಟ್ಟಿದ್ದು. ಸೊ ಈಗ ನವೀನ್ ಗೌಡ ಮತ್ತು ಕಾರ್ತಿಕ್ ಹಾಗೆ ಆತ ವಿಡಿಯೋ ಕಳಿಸಿದಂಥ ಇನ್ನೊಬ್ಬ ವ್ಯಕ್ತಿ, ಈ ಮೂವರ ಮೇಲೂ ಕೂಡ ಸ್ಕ್ಯಾನರ್ ಇದೆ. ಏನಾಗುತ್ತೆ ಪ್ರಕರಣ? ರಾಜಕೀಯ ಆಯಾಮದಲ್ಲಿಯೂ ತನಿಖೆ ನಡೆದ್ರೆ ಯಾರಿಗೆ ಸಂಕಷ್ಟ ಎದುರಾಗತ್ತೆ? ಲೀಕ್ ಮಾಡಿದ್ದು ಕೂಡ ಗಂಭೀರ ವಿಚಾರ ಆಗಿರೋದ್ರಿಂದ ನೋಡಬೇಕು. ಪ್ರಜ್ವಲ್ ರೇವಣ್ಣ ಕೇಸ್ ಕೇಳೋದೇ ಬೇಡ. ಇದು ಅತ್ಯಂತ ಶೇಮ್ಫುಲ್, ಇಡೀ ರಾಜ್ಯ ತಲೆ ತಗ್ಗಿಸುವಂತಹ ಕೇಸ್ ಅಂತಾನೆ ಈಗ ಚರ್ಚೆ ಆಗ್ತಿರೋದು. ಶಿಕ್ಷೆ ಕಾನೂನಾತ್ಮಕವಾಗಿ ಏನಾಗತ್ತೆ ಬಿಡುತ್ತೆ ಮುಂದೆ ನೋಡೋಣ. ಆಲ್ರೆಡಿ ಜನಾನೇ ಛೀ ಥೂ ಅಂತ ಉಗಿತಾ ಇದ್ದಾರೆ, ಅದಕ್ಕಿಂತ ಇನ್ನೊಂದು ಬೇಕಾಗಿಲ್ಲ. ಸೊ 2 ಗಂಭೀರ ಪ್ರಕರಣಗಳಿವೆ ಈ ಒಂದು ಪೆನ್ ಡ್ರೈವ್ ಇಶ್ಯೂ ಅಲ್ಲಿ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.